ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಹೌ ಟು ಕ್ರಿಯೇಟ್ 3D ಎಫೆಕ್ಟ್ ಫೋಟೋಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಆಪ್ಷನ್ಸ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಈಗ ಲೇಟೆಸ್ಟ್ ಆಗಿ ಗಿಬ್ಲಿ ಸ್ಟೈಲು ಫೋಟೋಸ್ ತುಂಬಾ ಟ್ರೆಂಡ್ ಆಗಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಯಾರ್ಯಾರು ನೋಡೋರು ಎಲ್ಲ ಅಕೌಂಟಲ್ಲೂ ಬರೀ ಗಿಬ್ಲಿ ಸ್ಟೈಲ್ ಫೋಟೋಸೇ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು. ಅವ್ರೊಂದು ಫೋಟೋ ಹಾಕಿದ್ರೆ ಅದು ಇನ್ನೊಂದು ಫೋಟೋ ಕ್ರಿಯೇಟ್ ಮಾಡಿ ಕಳಿಸೋದು, ಫುಲ್ಲು ನಗು ಬರೋದು. ಹುಡುಗ ಹೋಗಿ ಹುಡುಗಿನ ಮಾಡೋದು, ಹುಡುಗಿನ ಹೋಗಿ ಹುಡುಗ ಮಾಡೋದು. ಕಪಲ್ಸ್ ಫೋಟೋ ಸೆಂಡ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಹುಡುಗಿನ ಕ್ರಿಯೇಟ್ ಮಾಡಿ ನಮಗೆ ಸೆಂಡ್ ಮಾಡೋದು. ಅದರಿಂದ ತುಂಬಾ ಮಜಾ ಬರೋದು ಅಂತ ಎಲ್ಲ ಕ್ರಿಯೇಟ್ ಮಾಡಿ ಅವ್ರವ್ರ ಅಕೌಂಟಲ್ಲಿ ಪೋಸ್ಟ್ ಮಾಡ್ತಾಯಿದ್ರು. ಆದರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸ್ಟಾಪೇ ಮಾಡಿಬಿಟ್ರು. ನಾನಿವತ್ತು ನಿಮಗೆ ತೋರ್ಸಕ್ಕೆ ಬಂದಿರೋದು ಗಿಬ್ಲಿ ಫೋಟೋ ಅಲ್ಲ. ಈ ವಿಡಿಯೋ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ, ಆವಾಗಲೇ ಗೊತ್ತಾಗೋದು ನಿಮಗೆ, ಅರ್ಥ ಆಗೋದು. ಗಿಬ್ಲಿ ಫೋಟೋ ಕ್ರಿಯೇಟ್ ಮಾಡಬೇಕು ಅಂದರೆ ChatGPT ಯೂಸ್ ಮಾಡಬೇಕಾಯ್ತು. ಅದರಲ್ಲಿ ಇಷ್ಟು ಲಿಮಿಟ್ ಅಂತ ಇರೋದು, ಇಷ್ಟು ಫೋಟೋ ಲಿಮಿಟ್ ಅಂತ ಇರೋದು. ಅದಾದಮೇಲೆ ನಾವು ದುಡ್ಡು ಕಟ್ಟಬೇಕು ಅಂತ, ಮಂತ್ಲಿಗೆ ಇಷ್ಟು ದುಡ್ಡು ಕಟ್ಟಬೇಕಂತ ತೋರಿಸೋದು. ನಾನು ತೋರಿಸೋ ಈ ಆ್ಯಪಲ್ಲಿ ಎಷ್ಟು ಬೇಕಾದ್ರೂ ನಮ್ಮ ಫೋಟೋಸ್ನ 3D ಎಫೆಕ್ಟಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಅದು ಫ್ರೀಯಾಗಿ, ಯಾವ ಎಫೆಕ್ಟು ಆಗಲ್ಲ. ಅದು ಬೇರೆ ಯಾವ ಆ್ಯಪು ಅಲ್ಲ, ನಮ್ಮ ಇನ್ಸ್ಟಾಗ್ರಾಮಲ್ಲಿ. ಹೌದು, 3D ಎಫೆಕ್ಟಲ್ಲಿ ನಮ್ಮ ಫೋಟೋನ ನಾವು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಗ್ರಾಮು ಓಪನ್ ಮಾಡ್ತಿದ್ದಂಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮ ಪ್ರೊಫೈಲ್ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ರೈಟಲ್ಲಿ ನಾವು ಮೆಸೆಂಜರ್ ಓಪನ್ ಮಾಡಬೇಕು. ಮೆಸೆಂಜರ್ ಓಪನ್ ಮಾಡಿ, ಮೆಸೆಂಜರ್ ಓಪನ್ ಆದಮೇಲೆ ನಿಮ್ಗೆ ಇಷ್ಟ ಬಂದವರು ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನೋಡಿ ಈ ಥರ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಫೋಟೋಸ್ ಇದೆಯಲ್ಲ, ಫೋಟೋಸ್ ಏನು ಮಾಡೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ತೋರಿಸುತ್ತೆ. ಅವಾಗ ನಾವು ನಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಂಡ್ ಅಂತ ಇದೆಯಲ್ಲ, ಸೆಂಡ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೆಂಡ್ ಮೇಲೆ ಕ್ಲಿಕ್ ಆದಮೇಲೆ ನೋಡಿ ಫೋಟೋನ ಸೆಂಡ್ ಮಾಡಿರ್ತೀವಲ್ಲ, ಆ ಫೋಟೋನ ನಾವು ಒಂದು ನಿಮಿಷ ಕ್ಲಿಕ್ ಮಾಡಿರ್ಕೊಳ್ಳೋಣ. ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಪೆನ್ಸಿಲ್ ಥರ ಒಂದು ಮಾರ್ಕ್ ಇದೆ ಅಲ್ವಾ, ಪೆನ್ಸಿಲ್ ಥರ ಎಡಿಟ್ ವಿತ್ ಆಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದಮೇಲೆ ನೋಡಿ ನಮಗೆ ಈ ಥರ ತೋರಿಸುತ್ತೆ. ಈ ಥರ ತೋರಿಸಾದ್ಮೇಲೆ ಇಲ್ಲಿ ನಾವು ಕೆಳಗಡೆ ಆಸ್ಕ್ ಫಾರ್ ಎಡಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದಮೇಲೆ ಇಲ್ಲಿ ನಾವು ಟೈಪ್ ಮಾಡಬೇಕು. ಏನು ಟೈಪ್ ಮಾಡಬೇಕು ಅಂತಂದರೆ, ಇಲ್ಲಿ ನಾವು ಏನಂತ ಟೈಪ್ ಮಾಡಬೇಕು ಅಂದರೆ ಚೇಂಜ್ ಮೀ ಇಂಟು 3D ಎಫೆಕ್ಟ್ ಕಾರ್ಟೂನ್ ಕ್ಯಾರೆಕ್ಟರ್ ಅಂತ ನಾವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಾದ್ಮೇಲೆ ಇಲ್ಲಿ ನಾವು ಅದ್ರ ಪಕ್ಕದಲ್ಲೇ ಒಂದು ಶೈನಿಂಗ್ ಥರ ವೈಟ್ ಥರ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇವಾಗ ಎರಡೇ ನಿಮಿಷದಲ್ಲಿ ನಮಗೆ ಫೋಟೋ ಎಡಿಟ್ ಆಗಿ ಬರುತ್ತೆ. ನೋಡಿ ಬಂತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನೋಡಿ ನನಗೆ ಖುಷಿ ಆಯಿತು, ಯಾಕಂದರೆ ಗಿಬ್ಲಿ ಸ್ಟೈಲ್ಗಿಂತನೂ ಚೆನ್ನಾಗಿದೆ ಇದು. ಆಮೇಲೆ ಇದನ್ನು ಸೇವ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ರೈಟಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೇವ್ ಅಂತ ಬರುತ್ತೆ. ಆ ಸೇವ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ, ನಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಬನ್ನಿ ಇವಾಗ ಬೇರೆ ಫೋಟೋಸ್ನೆಲ್ಲ ನೋಡೋಣ, ಅದು ಯಾವ ಥರ ಕಾಣಿಸುತ್ತೆ ಅಂತ, ಯಾವ ಥರ ಸೆಂಡ್ ಮಾಡುತ್ತೆ ಅಂತ ನೋಡೋಣ. ಅಯ್ಯಯ್ಯೋ, ನಾನು ನಮ್ಮಮ್ಮ ಇರೋ ಫೋಟೋನ ಸೆಂಡ್ ಮಾಡಿದ್ರೆ ಅದು ನಮ್ಮಮ್ಮನ ಹುಡುಗ ಮಾಡ್ಬಿಡ್ತು. ಅಯ್ಯೋ, ಹೆಂಗೆ ಕ್ರಿಯೇಟ್ ಮಾಡಿ ಕಳಿಸಿದೆ ನೋಡಿ. ಅಯ್ಯೋ ಕರ್ಮಕಾಂಡ. ಗಿಬ್ಲಿ ಸ್ಟೈಲಲ್ಲಿ ಆಗೋದು ಇವಾಗ ನೋಡಿದ್ರೆ ಇದರಲ್ಲೂ ಹಾಗೆ ಆಗ್ಬಿಡ್ತು. ಅಯ್ಯೋ, ನೋಡೋದಲ್ಲ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಕಳಿಸ್ತಿದ್ದೆ ಅಂತ. ನನಗೆ ಫಸ್ಟ್ ಟೈಮ್ ನೋಡಿದಾಗ ತುಂಬ ಖುಷಿ ಆಯಿತು, ಯಾಕಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲೇ ನಾವು ಈ ಥರ 3D ಎಫೆಕ್ಟಲ್ಲಿ ಕ್ರಿಯೇಟ್ ಮಾಡ್ಬೋದು ಫೋಟೋಸ್ನ ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ಥರ ನಾನು ಬೇರೆ ಟಾಪಿಕ್ನ ತಗೊಂಡು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಶ್ರೀರಾಮ್.